ಪ್ರಯಾಣಿಕರಿಗೆ ಸರ್ಕಾರದಿಂದ ಬಿಗ್ ಶಾಕ್. ವಿದ್ಯುತ್ ದರದಂತೆ ಪ್ರಯಾಣ ದರವೂ ಕೂಡ ವರ್ಷಕ್ಕೊಮ್ಮೆ ಏರಿಕೆ ಆಗುತ್ತಾ? ವಿದ್ಯುತ್ ದರ ಏರಿಕೆಯಂತೆ ಸಾರಿಗೆ ಬಸ್ಸಿನ ಟಿಕೆಟ್ ದರ ಕೂಡ ಏರಿಕೆ ಆಗುತ್ತಾ? ರಾಜ್ಯ ಸರ್ಕಾರದಿಂದ ದರ ನಿಯಂತ್ರಣಕ್ಕೆ ಸಮಿತಿ ರಚನೆ ಆಗಿದೆ. ಕೆಆರ್ಸಿ ಮಾದರಿಯಲ್ಲೇ ಸಾರಿಗೆ ದರ ನಿಯಂತ್ರಣಕ್ಕೆ ಅಂತ ಸಮಿತಿ ರಚನೆ ಆಗಿದೆ. ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವಂತಹ ಸಮಿತಿ ಅಧ್ಯಕ್ಷರು ಹಾಗೂ 2 ಸದಸ್ಯರನ್ನ ಒಳಗೊಂಡಂತಹ ಸಮಿತಿ ಕಾಲಕಾಲಕ್ಕೆ ದರ ಪರಿಷ್ಕರಣೆಯನ್ನ ಈ ಸಮಿತಿ ಮಾಡಲಿದೆ. ವಿವಿಧ ಶುಲ್ಕಗಳನ್ನ ವಿಧಿಸೋದಕ್ಕೆ ಈ ಸಮಿತಿಗೆ ಅವಕಾಶ ಇದೆ. ದಿನೇ ದಿನೇ ಇಂಧನದ ದರ ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ವೈಜ್ಞಾನಿಕವಾಗಿ ಪ್ರಯಾಣ ದರವನ್ನ ಹೆಚ್ಚಳ ಮಾಡೋದ್ರ ಬಗ್ಗೆ ಈ ಸಮಿತಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಸರ್ಕಾರದಿಂದ ಬಿಗ್ ಶಾಕ್. ಸಮಿತಿಯೇ ರಚನೆ ಮಾಡಿದೆ ಸರ್ಕಾರ. ವರ್ಷ ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದ್ದಂತೆ ಪ್ರಯಾಣ ದರವನ್ನ ಕೂಡ ಈ ಸಮಿತಿ ಹೆಚ್ಚು ಮಾಡಲಿದೆ. ಇಲ್ಲಿ ತನಕ ವರ್ಷ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇರಲಿಲ್ಲ. 5-6 ವರ್ಷ 7-8 ವರ್ಷಕ್ಕೊಮ್ಮೆ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇತ್ತು. ಏಕಾಏಕಿ ಒಂದಷ್ಟು ದರವನ್ನ ಹೆಚ್ಚಳ ಮಾಡೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ವೈಜ್ಞಾನಿಕವಾಗಿ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಮಿತಿಯೊಂದು ರಚನೆ ಆಗಿದೆ. ಪ್ರತಿ ವರ್ಷಕ್ಕೊಮ್ಮೆ ಅತ್ಯಲ್ಪ ಪ್ರಮಾಣದಲ್ಲಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ದಿನೇ ದಿನೇ ಇಂಧನ ದರ ಹೆಚ್ಚಳ ಹಿನ್ನೆಲೆ ಸಮಿತಿ ರಚನೆ ಆಗಿದೆ. ವೈಜ್ಞಾನಿಕವಾಗಿ ಟಿಕೆಟ್ ದರ ಹೆಚ್ಚಳ ಮಾಡುವಲ್ಲಿ ಈ ಸಮಿತಿ ಕಾರ್ಯನಿರ್ವಹಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.